ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಸೊ ನಾನೀಗಿದ್ದೀನಿ ಬೆಳಗಾವಿನಲ್ಲಿ. ಏನು ಮಾಡ್ತಾಯಿದ್ದೀನಿ ಬೆಳಗಾವಿನಲ್ಲಿ ಅಂತಂದರೆ, ನನ್ನ ಫ್ರೆಂಡ್ ಅವರು ಫಂಕ್ಷನಿಗೆ ಬಂದಿದ್ದೀನಿ. ಸೊ ಹಾಗೆ ಸುತ್ತಾಡಿ ನಿಮಗೆ ತೋರಿಸೋಣ ಊರನ್ನ ಅಂತ ಬಂದಿದ್ದೀನಿ. ನಾನೀಗಿದ್ದೀನಿ ಬೆಳಗಾವಿ ಕೋಟೆ ಮುಂದೆಗಡೆ. ನೋಡ್ತಾ ಇದ್ದೀರಲ್ಲ, ಇದೆ ಕೋಟೆ ಎಂಟ್ರೆನ್ಸು. ಮಿಲಿಟ್ರಿ ದುರ್ಗಾದೇವಿ ಮಂದಿರ ಅಂತೆ. ಒಳಗಡೆ ಕೋಟೆ ಇದೆ ಮತ್ತು ದೇವಸ್ಥಾನ ಇದೆ. ಇನ್ನು ಏನೇನೋ ಇದೆ, ನೋಡೋಣ ಬನ್ನಿ ಏನೇನಿದೆ ಒಳಗಡೆ ಅಂತ. ನೋಡಿ, ನನ್ನ ಜೊತೆ ನೀವು ನೋಡಿರಂತೆ. ಓ, ಇದು ರೋಡ್ ಥರ ಇದೆ, ಗಾಡಿಗಳೆಲ್ಲ ಇಲ್ಲಿಂದನೇ ಓಡಾಡ್ತಿದೆ. ದೇವಸ್ಥಾನದಲ್ಲಿ ಫೋಟೋಗ್ರಫಿ ಅಲೋಡ್ ಇಲ್ಲ, ಬಟ್ ಆದರೂ ನಿಮಗೆ ತೋರಿಸ್ಬಿಟ್ಟೆ ನಾನು. ಹೋಗೋಣ ಬನ್ನಿ ನೆಕ್ಸ್ಟ್. ಸೊ ನಾನು ನಿಮಗೆ ಇವಾಗ ಎಂಟ್ರೆನ್ಸ್ ತೋರಿಸಿದೆ ಅಲ್ವಾ, ಅಲ್ಲಿಂದ ಹಾಗೆ ಫಸ್ಟ್ ಬಂದರೆ ನೋಡಿಸಿದ್ನಲ್ಲ ದೇವಸ್ಥಾನ, ಅದು ಬರುತ್ತೆ ಫಸ್ಟು. ಅದಾದಮೇಲೆ ನೋಡಿ ತೋರಿಸ್ತೀನಿ. ಸ್ಟ್ರೈಟಾಗಿ ನಡ್ಕೊಂಡು ಬಂದರೆ ನಿಮ್ಗೆ ಈ ಥರ ಒಂದು ಎಂಟ್ರೆನ್ಸ್ ಕಾಣಿಸುತ್ತೆ. ಸೊ ಹಾಗೆ ರೈಟ್ ತೊಗೋಬೇಕು. ರೈಟ್ ತೊಗೊಂಡು ನಡ್ಕೊಂಡು ಹೋದರೆ ಫಸ್ಟ್ ಸಿಗುತ್ತೆ ನಮಗೆ ರಾಮಕೃಷ್ಣ ಆಶ್ರಮ. ಅದಾದಮೇಲೆ ನಮಗೆ ಸಿಗುತ್ತೆ ಕಮಲ ಬಸಾಡಿ ಅಂತ. ಅದೇನು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಏನು ಕಮಲ ಬಸಾಡಿ ಅಂದರೆ ಏನು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಅಲ್ಲಿ ಹೋಗಿ ನೋಡೋಣ ಬನ್ನಿ. ನೋಡಿ ಬಂದೆ ಆಶ್ರಮ ಹತ್ರ. ಬೋರ್ಡ್ ಕಾಣಿಸ್ತಿದ್ಯಾ ನೋಡಿ, ಬೋರ್ಡ್ ರಾಮಕೃಷ್ಣ ಮಿಷನ್ ಆಶ್ರಮ ಬೆಳಗಾವಿ. ಹೋಗೋಣ ಬನ್ನಿ. ನೋಡಿ ಇದ್ರ ಟೈಮಿಂಗ್ಸು 5:30 ಬೆಳಿಗ್ಗೆ 12 ಗಂಟೆವರೆಗೂ, ಆಮೇಲೆ ಮತ್ತೆ 4 ಗಂಟೆಯಿಂದ 8 ಗಂಟೆವರೆಗೂ. ಬನ್ನಿ ನೋಡೋಣ. ಟಿಕೆಟ್ ಏನಿದೆಯೋ ಎಲ್ಲೋ ಗೊತ್ತಿಲ್ಲ. ನೋಡಿ, ಆಶ್ರಮನಲ್ಲಿ ಸ್ವಾಮಿ ವಿವೇಕಾನಂದ ಅವರು 9 ಡೇಸ್ ಇದ್ರಂತೆ. 1892ನಲ್ಲಿ ಅಕ್ಟೋಬರ್ 19 to 27. ಈಗ ಹೋಗ್ತಾ ಇದ್ದೀವಿ ಕಮಲಾ ಬಸಾಡಿಗೆ. ಬಸಾಡಿ ಅಂದರೆ ಏನೋ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಕೆಳಗಡೆ. ಯಾರಾದರೂ ಬೆಳಗಾವಿಯವರಿದ್ದರೆ ಏನು ಬಸಾಡಿ ಅಂದರೆ
ಅರ್ಥ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಬನ್ನಿ ಈಗ ನೋಡೋಕ್ಕೆ ಹೋಗೋಣ ಹೇಗಿದೆ ಕಮಲ ಬಸಾಡಿ ಅಂತ. ನಾನು ಈಗ ನಿಮಗೆ ತೋರ್ಸೋಕ್ಕೆ ಹೊರಟಿರೋ ಜಾಗ ಶ್ರೀ ಸಿದ್ದೇಶ್ವರ ದೇವಸ್ಥಾನ. ಬೆಳಗಾವಿಯಿಂದ ಹೊರಗಡೆ ಅಂದರೆ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿದೆ ಇದು. ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಇದು ಬೆಟ್ಟದ ಮೇಲೆ ಅಂದರೆ ಬೆಟ್ಟದ ಜೊತೆಗೆ ಅದು ಸೇರ್ಕೊಂಡ್ಬಿಟ್ಟಿದೆ ದೇವಸ್ಥಾನ ಅನ್ನೋ ಥರ ಇದೆ. ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ಬನ್ನಿ ಹತ್ತೋಣ, ಹಾಗೆ ದೇವಸ್ಥಾನನೂ ನೋಡೋಣ. ಸೊ ಈ ಕಡೆ ಎಂಟ್ರಿ ಈ ಕಡೆ ಅಂತ ಹಾಕಿದ್ದಾರೆ. ಇಲ್ಲಿಂದನೇ ಹೋಗೋಣ ಬನ್ನಿ. ಇಲ್ಲೇನು ಹಾಕಿದ್ದಾರೆ ಅಂತಂದರೆ, ದೇವಸ್ಥಾನದಲ್ಲಿ ಚರ್ಮದಿಂದ ಮಾಡಿದ ವಸ್ತುಗಳನ್ನು ತರಬೇಡಿ ಅಥವಾ ತರಿಸಬೇಡಿ.
ನಂದಿ ಇದೆ, ಎಷ್ಟೊಂದು ನಂದಿಗಳಿದೆ. ಸಿದ್ದೇಶ್ವರ ಅಂದರೆ ಶಿವನ ಇನ್ನೊಂದು ಹೆಸರು. ಸೊ ಎಷ್ಟೊಂದು ನಂದಿಗಳನ್ನ ನೋಡ್ಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿದೆ. ಜಾಸ್ತಿ ಒಳಗಡೆ ಸೌಂಡ್ ಮಾಡೋದು ಬೇಡ, ಆಮೇಲೆ ವಿಡಿಯೋನ ಬಿಡೋಕ್ಕೆ ಬಿಡಲ್ಲ. ನುಗ್ಗಿ ಬರ್ಬೋದು ನೋಡಿ ಹಿಂಗೆ ಗುಹೆನಲ್ಲಿ. ಫೋಟೋ ತೆಗಿಯೋಕ್ಕಿಲ್ಲ. Like this video, please like and subscribe. ಸೊ ನಾನೀಗಿದ್ದೀನಿ ಗೋಡಾಚಿ ಮಲ್ಕಿ ವಾಟರ್ ಫಾಲ್ಸ್ ಹತ್ರ. ತಪ್ಪಾಗೇನಾದರೂ ಪ್ರೊನೌನ್ಸ್ ಮಾಡಿದರೆ ಸಾರಿ, ಬಟ್ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್ ಅಂದರೆ. ಮಳೆ ಇಲ್ಲ ಒಂದು ಸ್ವಲ್ಪ ದಿನದಿಂದ, ಬಟ್ ಆದರೂ ನೀರಿದೆ. ಎಷ್ಟು ಸೂಪರಾಗಿದೆ ಗೊತ್ತಾ, ತೋರಿಸ್ತೀನಿ ನೋಡಿ. ಬಿಸಿಲಲ್ಲಿನೂ ವಾಟರ್ ಫಾಲ್ಸ್ ಮಾತ್ರ ಸೂಪರಾಗಿದೆ, ಕಂಡುಬಿಡೋಕ್ಕಾಗ್ತಾಯಿಲ್ಲ ಬಿಸಿಲಿಗೆ. ಈಗ ಬೆಸ್ಟ್ ವ್ಯೂಸ್ ತೋರಿಸ್ತೀನಿ ನಾನು. ನೋಡಿದ್ರಲ್ಲ ಏನು ಸೂಪರ್ ಆಗಿದೆ ಜಾಗ ಅಂತ. ಏನಂತೀರಾ ರಶ್ಮಿ? ಸೂಪರ್ ಆಗಿದೆ. ಎಲ್ಲರೂ ದಯವಿಟ್ಟು ಬನ್ನಿ, ಇಲ್ಲಿಗೆ ಬನ್ನಿ, ಆದರೆ ಗಲೀಜು ಮಾಡಬೇಡಿ. ಎಷ್ಟು ಚೆನ್ನಾಗಿದೆ, ನೇಚರ್ನ ಕಾಪಾಡೋಣ, ಎಂಜಾಯ್ ಮಾಡಿ. ಹಂಗೆ ಗಲೀಜು ಮಾಡ್ದಿರಾ ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗಿ. ನಿಮ್ದೇನಾದರೂ ಇದ್ರೆ ಐಟಮ್ಗಳು ಬಂದು ಬಿಸಾಕಬೇಡಿ, ಎತ್ಕೊಂಡು ಹೋಗಿ, ಓಕೆನಾ? ಬನ್ನಿ, ಇನ್ನೊಂದಷ್ಟು ವ್ಯೂಸ್ಗಳನ್ನ ಡಿಫ್ರೆಂಟ್ ಆ್ಯಂಗಲಲ್ಲಿ ತೋರಿಸ್ತೀನಿ ವಾಟರ್ ಫಾಲ್ಸ್ ಎಷ್ಟು ಸೂಪರ್ ಆಗಿದೆ ಅಂತ.
ಗೋಕಾಕ್ ಫಾಲ್ಸ್ ಹತ್ರ. ಫಾಲ್ಸ್ಗೆ ಹೋಗೋಕ್ಕೂ ಮುಂಚೆ ಇವಾಗ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಪಾರ್ಕಿಂಗ್ ಜಾಗ. ಸೊ ಬಂದು ನೀವು ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ನಾನು ಆಪೋಸಿಟಲ್ಲಿ ನೋಡಿ ಇರಿ ನಾನೇ ತೋರಿಸ್ತೀನಿ, ಹಿಂಗೆ ತರ್ಕೊಂಡು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಫ್ಯಾಕ್ಟ್ರಿ ಔಟ್ಲೆಟ್, ಅಂದರೆ ಗೋಕಾಕ್ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಔಟ್ಲೆಟ್, ಹಳೇ ಕಾಲದ್ದು. ನೀವು ನೋಡ್ಬೋದಲ್ಲಿ ಎದುರುಗಡೆ GWP and MC 1887. ಸೊ 1887 1887 ಹಳೆಯ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಇದು ನೀವು ನೋಡ್ತಿರೋದು. ಸೊ ಅದರ ಆಪೋಸಿಟ್ನಲ್ಲೇ ನಾವು ಗೋಕಾಕ್ ಫಾಲ್ಸ್, ಅದಕ್ಕೂ ಮುಂಚೆ ಒಂದು ಮಂದಿರ ಬರುತ್ತಂತೆ ನೋಡ್ಬೋದು ನೀವು. ಇದೆ ಎಂಟ್ರೆನ್ಸು. ಸೊ ನೋಡ್ತಾ ಇದ್ದೀರಲ್ಲ ಹಿಂಗೆ ಮೆಟ್ಲು ಇಟ್ಕೊಂಡು ಹೋದರೆ ಎದುರುಗಡೆ ಕಾಣಿಸ್ತಾ ಇರೋದೇ ದೇವಸ್ಥಾನ. ಅಲ್ಲಿ ಇನ್ನೂ ಪೂಜೆ ಪುನಸ್ಕಾರ ನಡೀತಿದೆಯಾ ಇಲ್ವಾ ಗೊತ್ತಿಲ್ಲ, ಇಲ್ಲ ಇದು ಏನಾದರೂ ರ್ಯೂನ್ಸಾ ಗೊತ್ತಿಲ್ಲ. ನೋಡೋಣ ಬನ್ನಿ, ಹೋಗ್ಬೋದಲ್ಲ ಒಳಗೆ. ಕ್ಲೋಸ್ ಆಗಿದೆ. ನೋಡಿ ಇಲ್ಲಿ ನಾನು ಎಂಟ್ರೆನ್ಸ್ ಇದೆ. ದೇವಸ್ಥಾನ ಕ್ಲೋಸ್ ಇದೆ ಒಳಗಡೆ, ಬಟ್ ಹೊರಗಡೆಯಿಂದ ನೋಡ್ಬೋದು. ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ. If you guys like this video, please like, share and subscribe to this channel. Thank you.